ಧಿಕ್ಕಾರ. ರೈತರಿಗೆ ಮೋಸ ಮಾಡತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ. ರೈತರ ನಿರ್ಲಕ್ಷ್ಯ ಮಾಡಿದ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ. ಅಯೋಗ್ಯ ಕೃಷಿ ಸಭೆಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸುಮಾರು 5 ವರ್ಷಗಳ ಕಾಲ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬಂದು ನಾವು ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ 3 ವರ್ಷ ಕಳೆದಿದೆ. ಇವತ್ತಿಗೂ ಕೂಡ ರೈತರಿಗಾಗಲಿ, ನೀರಾವರಿ ಯೋಜನೆಗಳಿಗಾಗಲಿ, ಕೃಷಿಗಾಗಿ ಒಂದು ನಯಾ ಪೈಸೆ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ತಮಗೆ ಬೇಕಾದಂತ ಟಾವೆಲ್ ಹಾಕೊಂಡು ಚೇಲಗಳನ್ನ ಕರ್ಕೊಂಡು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಮುಗಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಿಜವಾಗಲೂ ರೈತರ ಭಾಗದ ಏನಿದೆ, ಇವತ್ತು ಚಾಮರಾಜನಗರದ ಹುಲಿಗಳ ನಾಡಿಗೆ ಬರ್ತಕ್ಕಂಥದ್ದು ಇರ್ಬೋದು, ಕೃಷ್ಣಾ ನದಿ ಆಲಿಮಟ್ಟಿ ಡ್ಯಾಮ್ ಎತ್ತರ ಮಾಡ್ತಕ್ಕಂಥದ್ದು ಇರ್ಬೋದು, ತುಂಗಭದ್ರಾ ಕ್ರಸ್ಟ್ ಗೇಟ್ಗಳು ಕೂಡ ಇವತ್ತಿಗೂ ಒಂದೇ ಕ್ರಸ್ಟ್ ಗೇಟ್ ಮಾತ್ರ ಕುಂತಿದೆ ಇವತ್ತಿಗೂ. ಅದರ ಕಡ್ಡಿಗೆ ಒಳ್ಳೆ ಕೂಡ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ದಿನನೂ ಕೂಡ ವಿಸಿಟ್ ಮಾಡ್ತಾ ಇಲ್ಲ. ಸಂಪೂರ್ಣ ಸರ್ಕಾರ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಈ ಸರ್ಕಾರದಿಂದ ರಾಜ್ಯದ ಜನರಿಗೆ ಒಂದು ನಯಾ ಪೈಸೆ ಕೂಡ ಒಳ್ಳೇದಾಗ್ತಾ ಇಲ್ಲ. ಇಂಥ ಕೆಟ್ಟ ಸರ್ಕಾರ ನಾವು ಎಂದೂ ನೋಡಿದ್ದಿಲ್ಲ. ಇದುವರೆಗೂ ಕೂಡ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಭೆ ಮಾಡ್ತಾ ಇಲ್ಲ. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಹೇಳ್ತಾ ಇದಾರ, ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ 0% ಏನಪ್ಪಾ ಅಂತಂದ್ರೆ ಇವತ್ತು ಫಲಿತಾಂಶಗಳು ಬರಕತ್ತಿದೆ. ಸುಮಾರು 49,000 ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇಲ್ಲ. ಒಬ್ಬ ಶಾಲೆಗೆ ಒಬ್ಬೇ ಶಿಕ್ಷಕರಿದ್ದಾರೆ. ಸುಮಾರು 100 ಜನ ವಿದ್ಯಾರ್ಥಿಗಳು ಒಂದು ಕ್ಲಾಸಿಗಿದ್ದಾರೆ. ಇವರು ರಾಜ್ಯವನ್ನ ಹಾಳು ಮಾಡ್ತಕ್ಕಂಥ ಸರ್ಕಾರ ಯಾವ್ದಾನ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಮಾತನ್ನ ನಾನು ನೇರವಾಗಿ ಹೇಳಕ್ ಬಯಸ್ತೀನಿ. ಇವತ್ತ ನೀವು ಕಬ್ಬು ಬೆಳೆಗಾರರಿಗೆ ಮೋಸ ಮಾಡಿ 3,500 ಕೊಡ್ಬೇಕಾದಂತದ್ದು ದರವನ್ನ ಬರೀ 3,300 ರೂಪಾಯಿ ಅಂತೇಳಿ ಇವತ್ತು ಅದು ಕೂಡ 50 ರೂಪಾಯಿ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕೆ ನಾನು ನೀರಾವರಿ ಮಂತ್ರಿಗೆ ಹೇಳ್ತೀನಿ, ನಿಮ್ ಕೈಲಾಗಿದ್ರೆ ಆ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಿಸಿ. ಇಲ್ಲ ಅಂತಂದ್ರೆ ಬೆಂಗಳೂರಿಗೆ ಸೀಮಿತ ಏನಾಗಿದ್ದೀರಿ ಅದಕ್ಕೆ ರಾಜೀನಾಮೆ ಕೊಡ್ರಿ. ಕೊಟ್ಟು ಬೆಂಗಳೂರನ್ನ ಮಾತ್ರ ನೀವು ನೋಡಿಕೊಳ್ಬೇಕು. ಮುಖ್ಯಮಂತ್ರಿಗಳಕ್ಕೆ ಬಯಸ್ತೀನಿ, ಪ್ರತಿ ಜಿಲ್ಲೆಗಳು ಕೂಡ ಒಂದು ಪ್ರವಾಸ ಮಾಡ್ತಾ ಇಲ್ಲ. ಇವರ ಸಚಿವರು, ಉಸ್ತುವಾರಿ ಸಚಿವರು ಮನೆಗೆ ಸೀಮಿತರಾಗಿದ್ದಾರೆ. ರಾಜ್ಯದ ಜನರನ್ನ, ರೈತರ ಮಹಿಳೆಯ ಸಂಕಷ್ಟವನ್ನ, ರೈತ ನಾಯಕರನ್ನ ಒಳ್ಳೆ ಕೂಡ ನೋಡವಲ್ರು. ಇವತ್ತಿಗೂ ಕೂಡ ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ಗಳನ್ನು ಕೂಡ ಮುಖ್ಯಮಂತ್ರಿಗಳು ಕರಿತಾ ಇಲ್ಲ. ಇವತ್ತು ಆಲಿಮಟ್ಟಿ ಜಲಾಶಯದಲ್ಲಿ ಏನಪ್ಪಾ ಅಂತಂದ್ರೆ ಅದ್ರ ಎತ್ತರ ಮಾಡ್ತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಇವತ್ತ ತಮಿಳುನಾಡಿನಲ್ಲಿ ನೋಡ್ರಿ ನೀವು, ಅವ್ರು ಯಾವ ತರ ನೀರಾವರಿಯನ್ನ ಸುಪ್ರೀಂ ಕೋರ್ಟಿಗೆ ಹೋಗಿ ಕೋರ್ಟಿನ ಮುಖಾಂತರ ಅವರು ರೈತರಿಗೆ ನ್ಯಾಯ ಕೊಡ್ತಾರ. ಬಟ್ ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತ ಪ್ರಧಾನಿ ಹತ್ರ ಹೋಗಿ ಕುಂದ್ರಕ್ಕೂ ತಯಾರಿಲ್ಲ. ಇವ್ರು ಅಲ್ಲಿ ವಿಷಯಗಳನ್ನು ಚರ್ಚೆ ಮಾಡಕ್ಕೂ ತಯಾರಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಗೇರಾವಾಗ್ತೀವಿ. ಸಾಧ್ಯವಾದ್ರೆ ಕಪ್ಪು ಬಟ್ಟಿಗೆ ಕೂಡ ಪ್ರದರ್ಶನ ಮಾಡೋದಕ್ಕೆ ಸರ್ಕಾರಕ್ಕೆ 5 ವರ್ಷಗಳಿಂದ ಕೊಡ್ತಾ ಇದ್ದೀವಿ. ಈ ಸರ್ಕಾರ ಬಂದು 3 ವರ್ಷ ಕೂಡ ಸತತವಾಗಿ ಫ್ರೀಡಂ ಪಾರ್ಕಿನಲ್ಲಿ ನಾನು ಕೊಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡವಲ್ರು. ನೀರಾವರಿ ಮಂತ್ರಿ ಇದ್ದನೂ ಇಲ್ದಂಗ ಆಯಪ್ಪ. ನೀರಾವರಿಗೆ ನೀರು ಕೊಡ್ತಾ ಇಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ 5,350 ಕೋಟಿ ರೂಪಾಯಿಯನ್ನ ಕೇಂದ್ರ ವಾಪಸ್ ತಕ್ಕಂತು. ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ಕಣ್ಮುಚ್ಚಿ ಕುಂತಾರ. ನೀರಾವರಿ ಮಂತ್ರಿಗಳು ಕೂಡ ಒಂದು ಹೈಕೋರ್ಟ್ಗೆ ಹೋಗ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ. ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಚಳವಳಿಯನ್ನ ತಗೊಳ್ತೇವೆ ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ವಾಸುದೇವ್ ಮೇಟಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ. ಥ್ಯಾಂಕ್ ಯು.